ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್. ಫಿಸಿಕ್ಸ್ ಪ್ರೀತಿಸೋಣ ನಿಮ್ಮ ಚಾನಲ್. ನಾವು ನ್ಯೂಕ್ಲಿಯೈ ಚಾಪ್ಟರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು ನ್ಯೂಕ್ಲಿಯೈನ ಥರ್ಡ್ ವಿಡಿಯೋ. ಈಗ ಆ, ನಾವು ಲಾಸ್ಟ್ ಟೂ ವಿಡಿಯೋಸಲ್ಲಿ ಏನೇನು ತಿಳ್ಕೊಂಡಿದ್ದೀವಿ ಅಂದರೆ ಇಂಟ್ರೊಡಕ್ಷನ್ ಟು ನ್ಯೂಕ್ಲಿಯಸ್, ಪ್ರಾಪರ್ಟೀಸ್, ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲಿಯಸ್, ಐನ್ಸ್ಟೀನ್ ಮಾಸ್ ಎನರ್ಜಿ ಈಕ್ವಲೆನ್ಸ್, ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ, ಮಾಸ್ ಡಿಫೆಕ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. So today we are going to discuss about binding energy curve, nuclear stability and introduction to radioactivity. ಹಾಗೆ ಇದ್ರ ಜೊತೆಗೆ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆನೂ ನಾವು ಸಾಕಷ್ಟು ಡಿಸ್ಕಸ್ ಮಾಡೋಣ. ಸೊ ನಾವು ನ್ಯೂಕ್ಲಿಯರ್ ಫಿಸಿಕ್ಸ್ನ ಒಂದು ಸಣ್ಣ ಚಾಪ್ಟರ್ ಆದ ನ್ಯೂಕ್ಲಿಯಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ನೀವು ನಮ್ಮ ಇಂಡಿಯಾದ ಗ್ರೇಟ್ ನ್ಯೂಕ್ಲಿಯರ್ ಸೈಂಟಿಸ್ಟ್ ಅಥವಾ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈಗ ನೋಡಿ, ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಇವರು ಫೌಂಡರ್ ಆಫ್ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಮತ್ತು ಫಾದರ್ ಆಫ್ ಇಂಡಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್. ಹಿ ವಾಸ್ ಆಲ್ಸೋ ನಾಮಿನೇಟೆಡ್ ಫಾರ್ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್. ಇನ್ನೊಬ್ಬರು ರಿನೌಂಡ್ ಸೈಂಟಿಸ್ಟ್ ಅಂದರೆ ಡಾಕ್ಟರ್ ರಾಜಾ ರಾಮಣ್ಣ ಸರ್. ಇವರು ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಆಗಿದ್ರು ಮತ್ತು ಹಿ ಕ್ಯಾರಿಡ್ ಔಟ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟಿಂಗ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ಸ್. ನಿಮಗೆಲ್ಲ ಗೊತ್ತಿದೆ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟಿಂಗ್ ಬಗ್ಗೆ. ಸೊ ಇದ್ರ ಬಗ್ಗೆ ಈಗ ನಾವು ಸೆಷನ್ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಫಿಸಿಕ್ಸ್ ಪ್ರೀತಿಸೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ. ಸೊ ಇಷ್ಟು ಹೇಳ್ತಾ ಶುರು ಮಾಡೋಣ. ಸೊ ನಾವು ಇದು ಹಿಂದಿನ ವಿಡಿಯೋ ರಿಕ್ಯಾಪ್ ಮಾಡೋಣ. ನಾವು ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬೈಂಡಿಂಗ್ ಎನರ್ಜಿ ಮತ್ತು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯರ್ನ ಡಿಸ್ಕಸ್ ಮಾಡಿದ್ವಿ. ಸೊ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂದರೆ ನಾವು ಒಂದು ಮಿನಿಮಮ್ ಎನರ್ಜಿನ ನ್ಯೂಕ್ಲಿಯಸ್ಗೆ ಸಪ್ಲೈ ಮಾಡಬೇಕು. ಆಗ ಸಪ್ಲೈ ಮಾಡಿದಾಗ ಅದು ಅದರಲ್ಲಿರೋ ಎಲ್ಲ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂದರೆ ನ್ಯೂಕ್ಲಿಯಾನ್ಸು ಸಪ್ರೇಟ್ ಆಗಿ ಹೊರಗೆ ಬರುತ್ತೆ. ಸೊ ಆ ಮಿನಿಮಮ್ ಎನರ್ಜಿನ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಕರಿತೀವಿ. ಅದೇ ಥರ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿನ ಇನ್ನೊಂದು ರೀತಿ ಡಿಫೈನ್ ಮಾಡ್ಬೋದು. ಅದು ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಬೈಂಡ್ ಆಲ್ ದ ನ್ಯೂಕ್ಲಿಯಾನ್ಸ್ ಟುಗೆದರ್ ಟು ಫಾರ್ಮ್ ಎ ನ್ಯೂಕ್ಲಿಯಸ್. ಸೊ ಈ ಎರಡು ಡೆಫಿನೇಷನ್ನು ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿಗೆ ವ್ಯಾಲಿಡ್ ಆಗುತ್ತೆ. ಆದರೆ ಈ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಷ್ಟೊಂದು ಯೂಸ್ಫುಲ್ ಆಗಲ್ಲ. ಯಾವಾಗ ಅಂದರೆ ನಾವು ಎಲ್ಲ ಎಲಿಮೆಂಟ್ಸ್ನ ನಾವು ಕಂಪೇರ್ ಮಾಡಬೇಕು ಅಂದಾಗ. ಸೊ ಟು ಕಂಪೇರ್ ದ ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಡಿಫರೆಂಟ್ ನ್ಯೂಕ್ಲಿಯೈ, ಸೊ ಜನರಲಿ ವಿ ಗೋ ಫಾರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಟರ್ಮ್. ಸೊ ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಈಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಬೈಂಡಿಂಗ್ ಎನರ್ಜಿ ಆಫ್ ಎ ನ್ಯೂಕ್ಲಿಯಸ್ ಟು ಇಟ್ಸ್ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಸೊ ಅದರದ್ದು ಸಿಂಪಲ್ ರಿಲೇಷನ್ನು ಬೈಂಡಿಂಗ್ ಎನರ್ಜಿ ಈಸ್ ಈಕ್ವಲ್ ಟು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಈಕ್ವಲ್ ಟು ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಇಟ್ಸ್ ಮಾಸ್ ನಂಬರ್ ಅಂತೇಳಿ. ಓಕೆ, ಈಗ ನಾವು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ವರ್ಸಸ್ ಮಾಸ್ ನಂಬರ್ ಗ್ರಾಫನ್ನು ಡಿಸ್ಕಸ್ ಮಾಡೋಣ. ಸೊ ದಿಸ್ ಗ್ರಾಫ್ ಶೋಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ವ್ಯಾಲ್ಯೂ ಫಾರ್ ಮೆನಿ ಎಲಿಮೆಂಟ್ಸ್ ರೈಟ್ ಫ್ರಮ್ ಡ್ಯೂಟೇರಿಯಂ ಟು ಯುರೇನಿಯಂ. ಸೊ ನಿಮಗೆಲ್ಲ ಗೊತ್ತು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ನಾವು MEV ಮೆಷರ್ ಮಾಡ್ತೀವಿ. ಹಾಗಾಗಿ ಇದನ್ನು ಎಕ್ಸ್ ಆಕ್ಸಿಸಲ್ಲಿ ನಾವು ನೋಡ್ಬೋದಾಗಿದೆ. ಮತ್ತು ಮಾಸ್ ನಂಬರನ್ನು ವೈ ಆಕ್ಸಿಸಲ್ಲಿ ರೆಪ್ರೆಸೆಂಟ್ ಮಾಡಿದೆ. ಸೊ ಇಲ್ಲಿ ನಾವು ಹೈಡ್ರೋಜನ್ ನ್ಯೂಕ್ಲಿಯಸ್ನ ಈ ಗ್ರಾಫಲ್ಲಿ ನಾವು ನೋಡೋಕ್ಕಾಗಲ್ಲ. ಯಾಕೆಂದರೆ ಹೈಡ್ರೋಜನ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ನ್ಯೂಕ್ಲಿಯಾನ್, ದಟ್ ಈಸ್ ಪ್ರೋಟಾನ್. ಸೊ ಗ್ರಾಫ್ ಸ್ಟಾರ್ಟ್ಸ್ ಫ್ರಮ್ ಐಸೋಟೋಪ್ ಆಫ್ ಹೈಡ್ರೋಜನ್, ಅದು ಡ್ಯೂಟೇರಿಯಮ್. ಸೊ ಡ್ಯೂಟೇರಿಯಮಲ್ಲಿ 2 ನ್ಯೂಕ್ಲಿಯಾನ್ಸ್ ಇರುತ್ತೆ, 1 ಪ್ರೋಟಾನು ಮತ್ತು 1 ನ್ಯೂಟ್ರಾನು. ಆಮೇಲೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಫಾರ್ ಡ್ಯೂಟೇರಿಯಮ್ ಎಷ್ಟು ಅಂದರೆ 1.1 MeV ಎಲೆಕ್ಟ್ರಾನ್. 1.1 MeV ಅಂದರೆ 1.1 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. So this is the energy needed to separate one nucleon from the deuterium nucleus ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈಗ ಸ್ವಲ್ಪ ಗ್ರಾಫನ್ನ ಕೇರ್ಫುಲ್ ಆಗಿ ನೋಡಿದ್ರೆ ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿದೆ. ಎಲ್ಲಿ ಅಂದರೆ ಮಾಸ್ ನಂಬರ್ ಗ್ರೇಟರ್ ದ್ಯಾನ್ 30 ಮತ್ತು ಮಾಸ್ ನಂಬರ್ ಲೆಸ್ ದ್ಯಾನ್ 170 ನೋಡಿದ್ರೆ ಕರ್ವ್ ಆಲ್ಮೋಸ್ಟ್ ಫ್ಲ್ಯಾಟ್ ಆಗಿದೆ. ಮತ್ತು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಫಾರ್ ಮಾಸ್ ನಂಬರ್ 56 ಮ್ಯಾಕ್ಸಿಮಮ್ ಇದೆ. ಸೊ ದ ಬೈಂಡಿಂಗ್ ಎನರ್ಜಿ ಫಾರ್ ಐರನ್ ನ್ಯೂಕ್ಲಿಯಸ್ ಈಸ್ 8.75 MeV. ನಮಗೆಲ್ಲ ಗೊತ್ತು ಮಾಸ್ ನಂಬರ್ ಆಫ್ ಐರನ್ ಈಸ್ 56 ಅಂತ. ಸೊ ಐರನ್ ಈಸ್ ಹ್ಯಾವಿಂಗ್ ಮ್ಯಾಕ್ಸಿಮಮ್
binding energy per nucleon, that is 8.75 MeV ಅಂತ. So to separate one nucleon from iron nucleus, so the binding energy required is 8.75 MeV ಅಂತ ಅರ್ಥ ಆಗುತ್ತೆ. So to separate all the 56 nucleons from the iron nucleus, binding energy required ಎಷ್ಟು ಬೇಕಾಗುತ್ತೆ ಅಂದರೆ ಸಿಂಪಲ್ಲು 56 ಇಂಟು 8.75 MeV ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 490 MeV ಎಷ್ಟು ಎನರ್ಜಿ ಬೇಕಾಗುತ್ತೆ. ಹಾಗೆ ನೀವು ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿ ಗ್ರಾಫನ್ನ ರೀಡ್ ಮಾಡಿದ್ರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೋಯರ್ ಫಾರ್ ಲೈಟ್ ನ್ಯೂಕ್ಲಿಯೈ. ಮಾಸ್ ನಂಬರ್ ಲೆಸ್ ದ್ಯಾನ್ 30 ನೀವು ಅಬ್ಸರ್ವ್ ಮಾಡಿ, ಇದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಕಮ್ಮಿ ಇದೆ. ಅದೇ ಥರ ಹೆವಿ ನ್ಯೂಕ್ಲಿಯಸ್ ಮಾಸ್ ನಂಬರ್ ಗ್ರೇಟರ್ ದ್ಯಾನ್ 170 ನೋಡಿದ್ರು ಗ್ರಾಫಲ್ಲಿ ನಿಮಗೆ ಗೊತ್ತಾಗುತ್ತೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಈಸ್ ಲೋಯರ್. ಸೊ ಇನ್ನೊಂದೇನು ಅಬ್ಸರ್ವ್ ಮಾಡ್ಬೋದು ಅಂದರೆ ಮಾಸ್ ನಂಬರ್ ಲೆಸ್ ದ್ಯಾನ್ 20 ನೋಡ್ಕೊಳ್ತಾ ಬನ್ನಿ, ಅಲ್ಲಿ ನಮಗೆ ಡಿಫ್ರೆಂಟ್ ರಿಕರಿಂಗ್ ಪೀಕ್ಸ್ಗಳ ಕಾಣಿಸುತ್ತೆ. ಸೊ ದಿಸ್ ಈಸ್ ಫಾರ್ ದೋಸ್ ನ್ಯೂಕ್ಲಿಯೈ ಮಾಸ್ ನಂಬರ್ಸ್ ಆರ್ ಮಲ್ಟಿಪಲ್ಸ್ ಆಫ್ 4 ಆ್ಯಂಡ್ ದೇ ಕಂಟೈನ್ ಈಕ್ವಲ್ ಆ್ಯಂಡ್ ಈವನ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಸೊ ಇದಕ್ಕೆ ಎಕ್ಸಾಂಪಲ್ಸ್ಗಳು ಯಾವುದು ಅಂದರೆ ಹೀಲಿಯಂ ನ್ಯೂಕ್ಲಿಯಸ್, ಹೀಲಿಯಂ 24, ಬೆರಿಲಿಯಂ 48, ಕಾರ್ಬನ್ 612, ಆಕ್ಸಿಜನ್ 816 ಮತ್ತು ನಿಯಾನ್ 1020. ಸೊ ಹೀಲಿಯಂ ನ್ಯೂಕ್ಲಿಯಸ್ಸಲ್ಲಿ 4 ನ್ಯೂಕ್ಲಿಯಾನ್ಸ್ ಇದೆ, ಮತ್ತು ಅದರೊಳಗಡೆ 2 ಪ್ರೋಟಾನ್ಸ್ ಮತ್ತು 2 ನ್ಯೂಟ್ರಾನ್ಸ್ ಇದೆ. ಅದೇ ಥರ ಬೆರಿಲಿಯಂ ನ್ಯೂಕ್ಲಿಯಸ್ಸಿನ ಮಾಸ್ ನಂಬರ್ 8, ಇಟ್ ಕಂಟೈನ್ಸ್ 4 ಪ್ರೋಟಾನ್ಸ್ ಆ್ಯಂಡ್ 4 ನ್ಯೂಟ್ರಾನ್ಸ್. ಸೊ ಹಾಗಾಗಿ ಬೆರಿಲಿಯಂ, ಹೀಲಿಯಂ, ಕಾರ್ಬನ್ ದೇ ಹ್ಯಾವ್ ಮಾಸ್ ನಂಬರ್ಸ್ ವಿತ್ ಮಲ್ಟಿಪಲ್ಸ್ ಆಫ್ 4 ಆ್ಯಂಡ್ ಕಂಟೈನ್ಸ್ ಈವನ್ ಆ್ಯಂಡ್ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಸೊ ನಾವು ಈಗ ಇಷ್ಟು ಡಿಸ್ಕಸ್ ಮಾಡಿದ್ರ ಬಗ್ಗೆ ಒಂದಷ್ಟು ಕನ್ಕ್ಲೂಷನನ್ನು ಡ್ರಾ ಮಾಡ್ಬೋದು. ಆ ಕನ್ಕ್ಲೂಷನ್ಸ್ ಏನು ಅಂದರೆ ದ ಕಾನ್ಸ್ಟೆನ್ಸಿ ಆಫ್ ಬೈಂಡಿಂಗ್ ಎನರ್ಜಿ ಇನ್ ದ ರೇಂಜ್ ಆಫ್ ಮಾಸ್ ನಂಬರ್ ಗ್ರೇಟರ್ ದ್ಯಾನ್ 30 ಆ್ಯಂಡ್ ಲೆಸ್ ದ್ಯಾನ್ 170 is the fact that nuclear force is short ranged. ಮತ್ತೆ this force is attractive and sufficiently strong to produce binding energy of a few million electron volt per nucleon. ಅದೇ ಥರ a very heavy nucleus having binding energy per nucleon gets transformed into lighter nuclei having higher binding energy. ಸೊ ಇದರ ಅರ್ಥ ಏನಾಯಿತು ಅಂದರೆ ಹೆವಿ ನ್ಯೂಕ್ಲಿಯಸ್ ಅದರ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ಸ್ ಕಮ್ಮಿ ಇರುತ್ತೆ, ಅದು ಟ್ರಾನ್ಸ್ಫಾರ್ಮ್ ಆಗಿ ಅಥವಾ ಅದು ರೇಡಿಯೋ ಆ್ಯಕ್ಟಿವ್ ಆಗಿ ಅದು ಲೈಟ್ ನ್ಯೂಕ್ಲಿಯಸ್ಸಿಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆಗ ಆ ಲೈಟ್ ನ್ಯೂಕ್ಲಿಯಸ್ಸಿನ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಜಾಸ್ತಿ ಇರುತ್ತೆ ಯಾವುದು ಕಂಪೇರ್ ಮಾಡಿದಾಗ ಅಂದರೆ ಹೆವಿ ನ್ಯೂಕ್ಲಿಯಸ್ಸಿಗೆ. ಸೊ ದಿಸ್ ಇಂಪ್ಲೈಸ್ ದಟ್ ಎನರ್ಜಿ ವುಡ್ ಬಿ ರಿಲೀಸ್ಡ್ ಇನ್ ದ ಪ್ರೋಸೆಸ್. ಸೊ ಇದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಈಗ ಮಾಸ್ ಡಿಫೆಕ್ಟ್ಸ್ ಆಫ್ ದ ಪೇರೆಂಟ್ ಮತ್ತು ಡಾಟರ್ ನ್ಯೂಕ್ಲಿಯಸ್ನ ಅದನ್ನು ಕಂಡುಹಿಡ್ಕೊಂಡ್ರೆ ಆಮೇಲೆ ಆ ಮಾಸ್ ಡಿಫೆಕ್ಟಿಗೆ C² ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎನರ್ಜಿ ರಿಲೀಸ್ಡಿಂದ ಪ್ರೋಸೆಸ್ ಆಫ್ ಫ್ಯೂಷನ್ ನಮಗೆ ಎಷ್ಟು ಅಂತೇಳಿ ಗೊತ್ತಾಗುತ್ತೆ. ಸೊ ಹೆವಿ ನ್ಯೂಕ್ಲಿಯಸ್ ಟ್ರಾನ್ಸ್ಫಾರ್ಮ್ಸ್ ಟು ಲೈಟರ್ ನ್ಯೂಕ್ಲಿಯೈ, ಅದನ್ನು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಇದ್ರ ಬಗ್ಗೆ ಮುಂದೆ ನಾವು ತಿಳ್ಕೊಳ್ಳೋಣ. ಈಗ ನೆಕ್ಸ್ಟು ನಾವು ಲೆಟ್ ಅಸ್ ಕನ್ಸಿಡರ್ 2 ಲೈಟ್ ನ್ಯೂಕ್ಲಿಯೈ, ಮಾಸ್ ನಂಬರ್ ಲೆಸ್ ದ್ಯಾನ್ 10 ಇರುವಂಥ ನ್ಯೂಕ್ಲಿಯೈ. ದೇ ಜಾಯಿನ್ ಟು ಫಾರಮ್ heavier nucleus. So the binding energy per nucleon of the fused heavier nucleus is more than that of the binding energy per nucleon of the light nucleus ಆಗಿರುತ್ತೆ. ಸೊ ಅದರ ಅರ್ಥ ಏನಾಯಿತು ಅಂದರೆ ಸೊ ಲೈಟ್ ನ್ಯೂಕ್ಲಿಯಸ್ಸಿನ ಬೈಂಡಿಂಗ್ ಎನರ್ಜಿ ಹೆವಿ ನ್ಯೂಕ್ಲಿಯಸ್ಗಿಂತ ಜಾಸ್ತಿ ಆಗಿರುತ್ತೆ. So sorry, binding energy per nucleon of the heavy nucleus is more than that of the binding energy per nucleon of the lighter nuclei. So this means that the final system is more tightly bound than the initial system anta. Again, energy will be released in such process. Idu nuclear fusion ige example.
ಸೊ ನ್ಯೂಕ್ಲಿಯರ್ ಫಿಷನ್ ಆಗಿರ್ಬೋದು ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಆಗಿರ್ಬೋದು. ಸೊ ಎರಡು ಪ್ರೋಸೆಸ್ಸಲ್ಲೂ ನಮಗೆ ಎನರ್ಜಿ ರಿಲೀಸ್ ಆಗುತ್ತೆ. ಮತ್ತು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನು ಟ್ರಾನ್ಸ್ಫಾರ್ಮ್ಡ್ ನ್ಯೂಕ್ಲಿಯಸ್ ಇಂದು ಜಾಸ್ತಿ ಇರುತ್ತೆ ಅಥವಾ ಡಾಟರ್ ನ್ಯೂಕ್ಲಿಯಸ್ಸಿನ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನು ಜಾಸ್ತಿ ಇರುತ್ತೆ ಕಂಪೇರ್ ಟು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆಫ್ ದ ಪೇರೆಂಟ್ ನ್ಯೂಕ್ಲಿಯಸ್ ಹೋಲಿಸಿದ್ರೆ. ಓಕೆ, ಸೊ ನೆಕ್ಸ್ಟ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಆನ್ ಅಟ್ರಾಕ್ಟಿವ್ ಫೋರ್ಸ್. ಇಟ್ ಎಕ್ಸಿಸ್ಟ್ ಬಿಟ್ವೀನ್ ನ್ಯೂಕ್ಲಿಯಾನ್ಸ್ ಆ್ಯಂಡ್ ದೇ ಬೈಂಡ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇನ್ ಅಟಾಮಿಕ್ ನ್ಯೂಕ್ಲಿಯಸ್. ಸೊ ಈ ನ್ಯೂಕ್ಲಿಯರ್ ಫೋರ್ಸ್ ಇರೋದ್ರಿಂದನೇ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ನ್ಯೂಕ್ಲಿಯಸ್ ಒಳಗಡೆ ಟೈಟಾಗಿ ಬೌಂಡ್ ಆಗಿದೆ. ಸೊ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಒನ್ ಆಫ್ ದ 4 ಫಂಡಮೆಂಟಲ್ ಫೋರ್ಸಸ್ ಇನ್ ಅವರ್ ನೇಚರ್. ಸೊ ನಮ್ಮ ನೇಚರಲ್ಲಿ 4 ಫಂಡಮೆಂಟಲ್ ಫೋರ್ಸಸ್ಗಳಿವೆ. ಅವುಗಳು ಯಾವ್ದು ಅಂದರೆ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಸೊ ದ ನ್ಯೂಕ್ಲಿಯರ್ ಫೋರ್ಸ್ ಇದು ಮಚ್ ಸ್ಟ್ರಾಂಗರ್ ಆಗಿರುತ್ತೆ ವೆನ್ ಕಂಪೇರ್ ಟು ಗ್ರಾವಿಟೇಷನಲ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಅದು ಯಾವಾಗ ಆಗಿರುತ್ತೆ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇಂಟ್ರಾಕ್ಟಿಂಗ್ ನ್ಯೂಕ್ಲಿಯಸ್ ಈಸ್ ಆಫ್ ದ ಆರ್ಡರ್ ಆಫ್ 1 ಫೆಮ್ಟೋಮೀಟರ್ ಇದ್ದಾಗ ಮಾತ್ರ. ಅಂದರೆ 10⁻⁻15 ಮೀಟರ್ ಅಂತರದಲ್ಲಿ ಪ್ರೋಟಾನ್ ಆಗಿರ್ಬೋದು ಅಥವಾ ಪ್ರೋಟಾನ್ ನ್ಯೂಟ್ರಾನ್ ಆಗಿರ್ಬೋದು ಅಥವಾ ನ್ಯೂಟ್ರಾನ್ಗಳು ಆಗಿರ್ಬೋದು. ಸೊ ಯಾವುದೇ ನ್ಯೂಕ್ಲಿಯಾನ್ಸು ಆ ಡಿಸ್ಟೆನ್ಸಲ್ಲಿ ಇದ್ದಾಗ ಈ ನ್ಯೂಕ್ಲಿಯರ್ ಫೋರ್ಸು ತುಂಬ ಸ್ಟ್ರಾಂಗ್ ಆಗಿರುತ್ತೆ. And these forces are attractive in nature and responsible for holding the nucleons together inside the nucleus. In nuclear forces, 2 protons are subjected to 2 forces. ಈಗ 2 ಪ್ರೋಟಾನ್ಗಳ ಮಧ್ಯೆ 2 ಫೋರ್ಸ್ಗಳು ಇರುತ್ತದೆ. ಒಂದು ಅಟ್ರಾಕ್ಟಿವ್ ಇನ್ ನೇಚರ್ ಇರುತ್ತೆ, ಅದು ನ್ಯೂಕ್ಲಿಯರ್ ಫೋರ್ಸು. ಇನ್ನೊಂದು ಸೆಕೆಂಡ್ ಫೋರ್ಸು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್, ಅದು ರಿಪಲ್ಸಿವ್ ನೇಚರ್ ಆಗಿರುತ್ತೆ. ಸೊ ವೆನ್ ದೀಸ್ when the 2 protons are very close together, the nuclear force is dominant, and when they are far apart, electrostatic force is dominant. ಈಗ ಇಲ್ಲೊಂದು ಫಿಗರ್ ಇದೆ ಕೆಳಗಡೆ ರೈಟ್ ಸೈಡ್ ಬಾಟಮ್ ಅಲ್ಲಿ ಫೀಲ್ಡ್ ಸರ್ಕಲ್ ಪ್ರೋಟಾನ್ಸ್ ಅಂತ ಅನ್ಕೊಳ್ಳೋಣ, ಮತ್ತೆ ಎಂಟಿ ಸರ್ಕಲ್ಸ್ ನ್ಯೂಟ್ರಾನ್ ಅಂತ ಅನ್ಕೊಂಡ್ರೆ, ಈಗ ಪ್ರೋಟಾನ್ ಎ ಮತ್ತೆ ಪ್ರೋಟಾನ್ ಬಿ ದೇ ಆರ್ ವೆರಿ ಫಾರ್ ಅಪಾರ್ಟ್ ಅಂತ ಹೇಳ್ಬೋದು. ಆಗ ಅದಕ್ಕೋಸ್ಕರ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಈಸ್ ಡಾಮಿನೇಟ್ ಬಿಟ್ವೀನ್ ಪ್ರೋಟಾನ್ಸ್ ಎ ಆ್ಯಂಡ್ ಬಿ ಅಂತೇಳಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಅದೇ ಥರ ಪ್ರೋಟಾನ್ಸ್ ಬಿ ಆ್ಯಂಡ್ ಸಿ ದೇ ಆರ್ ವೆರಿ ನಿಯರ್ ಬೈ, ಅದು ತುಂಬ ಹತ್ತಿರದಲ್ಲಿದೆ. ಆ್ಯಂಡ್ ಅವುಗಳ ಸಪ್ರೇಷನ್ ಈಸ್ ಆಫ್ ದ ಆರ್ಡರ್ ಆಫ್ 1 ಫೆಮ್ಟೋಮೀಟರ್ ಅಂತ ಹೇಳ್ಬೋದು. ಇಂಥ ಡಿಸ್ಟೆನ್ಸಲ್ಲಿ ನ್ಯೂಕ್ಲಿಯರ್ ಫೋರ್ಸು ಡಾಮಿನೆಂಟ್ ಆಗಿರುತ್ತೆ. ಸೊ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಡಾಮಿನೆಂಟ್ ಬಿಟ್ವೀನ್ ಪ್ರೋಟಾನ್ಸ್ ಬಿ ಆ್ಯಂಡ್ ಸಿ. ಈಗ ನಾವು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನ್ಯೂಕ್ಲಿಯರ್ ಫೋರ್ಸ್ ಯಾವಾಗಲೂ ಅಟ್ರಾಕ್ಟಿವ್ ಇನ್ ನೇಚರ್ ಆಗಿರುತ್ತೆ. ಮತ್ತು ಫೋರ್ಸ್ ಬಿಟ್ವೀನ್ ಪ್ರೋಟಾನ್, ಫೋರ್ಸ್ ಬಿಟ್ವೀನ್ ಪ್ರೋಟಾನ್ ನ್ಯೂಟ್ರಾನ್, ಫೋರ್ಸ್ ಬಿಟ್ವೀನ್ ನ್ಯೂಟ್ರಾನ್ ಆ್ಯಂಡ್ ನ್ಯೂಟ್ರಾನ್ ಆರ್ ಈಕ್ವಲ್. ಹಾಗಾಗಿ ಇದನ್ನು ನಾವು ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್ ಅಂತಲೂ ಕರಿತೀವಿ. ಸೊ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಚಾರ್ಜ್, ಆ್ಯಂಡ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಆ್ಯಂಡ್ ಇಟ್ ಈಸ್ ಎ ಶಾರ್ಟ್ ರೇಂಜ್ ಫೋರ್ಸ್ ಅಂತಲೂ ಕರಿತೀವಿ. ಸೊ ದ ರೇಂಜ್ ಆಫ್ ದ ನ್ಯೂಕ್ಲಿಯರ್ ಫೋರ್ಸ್ ಈಸ್ ವೆರಿ ಶಾರ್ಟ್. ದ ಡಿಸ್ಟೆನ್ಸ್ ಲೆಸ್ ದ್ಯಾನ್ 0.7 ಫೆಮ್ಟೋಮೀಟರ್ ಇದ್ದರೆ ರಿಪಲ್ಸಿವ್ ಫೋರ್ಸು ಡಾಮಿನೆಂಟ್ ಆಗುತ್ತೆ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಾನ್ಸ್ ಮೋರ್ ದೆನ್ 2 ಫೆಮ್ಟೋಮೀಟರ್ ಆದಾಗ ನ್ಯೂಕ್ಲಿಯರ್ ಫೋರ್ಸನ್ನು ಆಲ್ಮೋಸ್ಟ್ ಪ್ರಾಕ್ಟಿಕಲಿ ಎಕ್ಸಿಸ್ಟ್ ಆಗೋದೇ ಇಲ್ಲ. ಸೊ ಹಾಗಾಗಿ ಇದಕ್ಕೊಂದು ರೇಂಜ್ ಇದೆ, ಲೆಟ್ಸ್ ಎ 0.7 to 1.6, ಆ ಒಂದು ಫೆಮ್ಟೋಮೀಟರ್ ಡಿಸ್ಟೆನ್ಸ್ ರೇಂಜಲ್ಲಿ ಮಾತ್ರ ಈ ನ್ಯೂಕ್ಲಿಯರ್ ಫೋರ್ಸು ಸ್ಟ್ರಾಂಗೆಸ್ಟ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ಮತ್ತು ಇಲ್ಲ ನೀವು ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಕೂಲಮ್ ಫೋರ್ಸ್ ಮತ್ತು ಎಲ್ಲ ಗ್ರಾವಿಟೇಷನಲ್ ಫೋರ್ಸಿಗೆ ಸಿಂಪಲ್ ಈಕ್ವೇಷನ್ಸ್ ಇದೆ. ಸೊ ಕೂಲಮ್ ಫೋರ್ಸ್ ಇಸ್ ಈಕ್ವಲ್ ಟು ಕೆ ಇಂಟು Q1 Q2 ಬೈ ಡಿ ಸ್ಕ್ವೇರ್ ಅನ್ನೋ ಫಾರ್ಮುಲಾ ಇದೆ. ಕೆ ಅನ್ನೋದು ಕಾನ್ಸ್ಟೆಂಟು, Q1 Q2 ಚಾರ್ಜ್ ಆಫ್ ಪಾಯಿಂಟ್ ಚಾರ್ಜಸ್ ಆನ್ ದ ಪಾಯಿಂಟ್ ಚಾರ್ಜಸ್, ಡಿ ಡಿಸ್ಟೆನ್ಸ್ ಬಿಟ್ವೀನ್ 2 ಚಾರ್ಜ್ ಪಾರ್ಟಿಕಲ್ಸ್ ಪಾಯಿಂಟ್ ಚಾರ್ಜಸ್. ಮತ್ತು ಅದೇ ಥರ ಗ್ರಾವಿಟೇಷನಲ್ ಫೋರ್ಸಿಗೆ
ಗ್ರಾವಿಟೇಷನಲ್ ಫೋರ್ಸ್ ಇಸ್ ಈಕ್ವಲ್ ಟು ಜಿ ಇಂಟು m1m2/d² ಅನ್ನೋ ಫಾರ್ಮುಲಾ ಇದೆ. ಜಿ ಅನ್ನೋದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, m1 m2 masses ಆಫ್ ದ ಟೂ ಪಾರ್ಟಿಕಲ್ಸ್, ಡಿ ಅದು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾರ್ಟಿಕಲ್ಸ್. ಈಗ ನೀವು ನೋಡ್ತಿದ್ದೀರಾ ಈ ಎರಡು ಗ್ರಾವಿಟೇಷನಲ್ ಮತ್ತು ಕೂಲಂಬ್ ಫೋರ್ಸಲ್ಲಿ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಇದೆ, ಇನ್ವರ್ಸ್ ಸ್ಕ್ವೇರ್ಲ ಫಾಲೋ ಮಾಡುತ್ತೆ. ಅದೇ ನ್ಯೂಕ್ಲಿಯರ್ ಫೋರ್ಸ್ಗೆ ಈ ಥರದ್ದು ಯಾವುದೂ ಒಂದು ಸಿಂಪಲ್ ಈಕ್ವೇಶನ್ ಇಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ, ಈಗ ನಾವು ಇಲ್ಲಿ ಮೂರು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸನ್ನು ಡಿಸ್ಕಸ್ ಮಾಡಿದ್ವಿ. ನ್ಯೂಕ್ಲಿಯರ್ ಫೋರ್ಸ್ ಇಸ್ ಆಲ್ವೇಸ್ ಅಟ್ರಾಕ್ಟಿವ್ ಇನ್ ನೇಚರ್ ಆಗಿರುತ್ತೆ, ಮತ್ತು ಅದು ಇಂಡಿಪೆಂಡೆಂಟ್ ಆಫ್ ಚಾರ್ಜ್ ಆಗಿರುತ್ತೆ, ಮತ್ತು ಇದು ಸ್ಟ್ರಾಂಗೆಸ್ಟ್ ಆ್ಯಂಡ್ ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಪರ್ಟಿ ಏನು ಅಂದರೆ ಎಕ್ಸ್ಚೇಂಜ್ ಫೋರ್ಸ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಇದೆ ಎಕ್ಸ್ಚೇಂಜ್ ಫೋರ್ಸ್. ಇದಕ್ಕೊಂದು ಅನಾಲಜಿ ಕೊಡಬೇಕು ಅಂದರೆ, ಈಗ ಅಲ್ಲಿ ಇಬ್ಬರು ಜನ ಇದ್ದಾರೆ, ಅವರು ಥ್ರೋ ಬಾಲ್ ಆಟ ಆಡ್ತಿದ್ದಾರೆ. ಸೊ ದ ಬಾಲ್ ಈಸ್ ಗೆಟಿಂಗ್ ಎಕ್ಸ್ಚೇಂಜ್ ಬಿಟ್ವೀನ್ ಟೂ ಪರ್ಸನ್ಸ್ ಅಂತ. ಅದೇ ಥರ ನ್ಯೂಕ್ಲಿಯರ್ ಪಾರ್ಟಿಕಲ್ ಕಾಲ್ಡ್ ಮೆಸಾನ್ ಈಸ್ ಎಕ್ಸ್ಚೇಂಜ್ ಬಿಟ್ವೀನ್ ನ್ಯೂಕ್ಲಿಯಾನ್ಸ್. In nuclear physics, there is a meson theory of nuclear force. According to this, nuclear force is caused by exchange of particles lighter than nucleons, called mesons ಅಂತ ಹೇಳಿ ಕರಿತೀವಿ. ಸೊ ಈ ಮೆಸಾನ್ ಎಕ್ಸ್ಚೇಂಜ್ ಆಗುತ್ತೆ ನ್ಯೂಕ್ಲಿಯಾನ್ಸ್ ಅಲ್ಲಿ. ಸೊ ಅದು ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸನ್ನು ಜನರೇಟ್ ಮಾಡುತ್ತೆ. ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸನ್ನು ಎಕ್ಸ್ಚೇಂಜ್ ಫೋರ್ಸ್ ಅಂತಲೂ ಕರಿತೀವಿ. ಮತ್ತು ಈ ನ್ಯೂಕ್ಲಿಯರ್ ಫೋರ್ಸನ್ನು ನಾನ್ ಸೆಂಟ್ರಲ್ ಫೋರ್ಸ್ ಅಂತಲೂ ಕರಿತೀವಿ. ಈಗ ಗ್ರಾವಿಟೇಷನಲ್ ಮತ್ತು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸನ್ನು ಸೆಂಟ್ರಲ್ ಫೋರ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ಅದು ರೇಡಿಯಲಿ ಇನ್ವರ್ಡ್ ಅಥವಾ ರೇಡಿಯಲಿ ಔಟ್ವರ್ಡ್ ಆಗಿರುತ್ತೆ ಆ ಫೋರ್ಸು. ಮತ್ತು ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ದ ಫೋರ್ಸ್ ಬಿಟ್ವೀನ್ ದೆಮ್ ಡಿಪೆಂಡ್ಸ್ ಆನ್ ದ ಡಿಸ್ಟೆನ್ಸ್ ದಟ್ ಈಸ್ ಲೈನ್ ಜಾಯ್ನಿಂಗ್ ಬಿಟ್ವೀನ್ ದ ಸೆಂಟರ್ಸ್ ಆಫ್ ದ ಟೂ ಪಾರ್ಟಿಕಲ್ಸ್ ಆಗಿರುತ್ತೆ. ಅದೇ ಇನ್ ಕೇಸ್ ಆಫ್ ನಾನ್ ಸೆಂಟ್ರಲ್ ಫೋರ್ಸಲ್ಲಿ, ಸೊ ನಾನ್ ಸೆಂಟ್ರಲ್ ಫೋರ್ಸ್ ಈಸ್ ದಟ್ ಫೋರ್ಸ್ which does not simply depend upon a distance between the centers of the two particles. ಮತ್ತು ಈ ನಾನ್ ಸೆಂಟ್ರಲ್ ಫೋರ್ಸ್ಗಳು ಸ್ಪಿನ್ ಮತ್ತು ಓರಿಯೆಂಟೇಷನ್ ಆಫ್ ದ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸಸ್ ನಾನ್ ಸೆಂಟ್ರಲ್ ಫೋರ್ಸ್. ಅದೇ ಗ್ರಾವಿಟೇಷನಲ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ಸನ್ನು ಸೆಂಟ್ರಲ್ ಫೋರ್ಸ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಈ ನ್ಯೂಕ್ಲಿಯರ್ ಫೋರ್ಸಸ್ ಸ್ಪಿನ್ ಡಿಪೆಂಡೆಂಟ್ ಆಗಿರುತ್ತೆ. ದ ಫೋರ್ಸಸ್ ಡಿಪೆಂಡ್ ಆನ್ ವೆದರ್ ದ ಸ್ಪಿನ್ ಆಫ್ ದ ನ್ಯೂಕ್ಲಿಯನ್ಸ್ ಆರ್ ಪ್ಯಾರಲಲ್ ಆರ್ ಆಂಟಿ ಪ್ಯಾರಲಲ್ ಅಂತೇಳಿ. ಈಗ ನ್ಯೂಕ್ಲಿಯರ್ ಸ್ಪಿನ್ ಸೇಮ್ ಡೈರೆಕ್ಷನಲ್ಲಿ ಇದ್ದರೆ ಫೋರ್ಸು ಸ್ಟ್ರಾಂಗರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನ್ಯೂಕ್ಲಿಯರ್ ಸ್ಟೆಬಿಲಿಟಿ is a concept that helps to identify the stability of an isotope or nucleus. ಸೊ ನಾವು ಸ್ಟೆಬಿಲಿಟಿ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ, ಸ್ಟೆಬಿಲಿಟಿ ಆಫ್ ಎ ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಾವು ರೇಷಿಯೋ ಆಫ್ ನ್ಯೂಟ್ರಾನ್ ಟು ಪ್ರೋಟಾನ್ನ ಮೆಷರ್ ಮಾಡಬೇಕಾಗುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇದನ್ನು NZ ಕರ್ವ್ ಅಂತಲೂ ಕರಿತೀವಿ. ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಕರ್ವ್ನ NZ ಕರ್ವ್ ಅಂತ ಕರಿತೀವಿ. ಎನ್ ಅಂದರೆ ನ್ಯೂಟ್ರಾನು, Z ಅಂದರೆ ಪ್ರೋಟಾನ್ ನಂಬರ್ಸ್. ಅದನ್ನು ಪ್ಲಾಟ್ ಮಾಡಿದಾಗ ನಮಗೆ ಬರೋ ಗ್ರಾಫ್ ಅಥವಾ ಕರ್ವ್ನ NZ ಕರ್ವ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಗ್ರಾಫ್ ಆಫ್ ನಂಬರ್ ಆಫ್ ನ್ಯೂಟ್ರಾನ್ ವರ್ಸಸ್ ನಂಬರ್ ಆಫ್ ಪ್ರೋಟಾನ್ಸ್. ಇಲ್ಲಿ ನಿಮಗೆ ನೋಡ್ಬೋದು ಒಂದು ಲೈನ್ ಇದೆ, ಲೈನ್ ಈಸ್ ಈಕ್ವಲ್ ಟು N ಈಸ್ ಈಕ್ವಲ್ ಟು Z ಅನ್ನೋ ಸ್ಟ್ರೈಟ್ ಲೈನ್ ಇದೆ. ಅದ್ರದ್ದು ಸ್ಲೋಪು 1 ಆಗಿರುತ್ತೆ, ಯಾಕೆಂದರೆ N ಮತ್ತು Z ಎರಡು ಈಕ್ವಲ್ ಆಗಿದೆ. ಇದನ್ನ N ಈಸ್ ಈಕ್ವಲ್ ಟು Z ಲೈನ್ ಅಂತಲೂ ಕರಿತೀವಿ. ಇದು ಸ್ಟ್ರೈಟ್ ಲೈನ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ನೀವು ನೋಡ್ಬೋದು, ಸ್ಟೆಬಿಲಿಟಿ ಝೋನ್ ಅನ್ನೋದು ಒಂದು ಕರ್ವ್ ಇದೆ. ಸೊ ಇಟ್ ಈಸ್ ಎ ಕರ್ವ್ ಸ್ಟಾರ್ಟಿಂಗ್ ಫ್ರಮ್ ದ ಆರಿಜಿನ್ ವಿತ್ ಇನ್ಕ್ರೀಸಿಂಗ್ ಸ್ಲೋಪ್. ಇಲ್ಲಿ ಸ್ಲೋಪು ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಲೈಟರ್ ನ್ಯೂಕ್ಲಿಯೈ ಎಕ್ಸೆಪ್ಟ್ ಹೈಡ್ರೋಜನ್ ಹ್ಯಾವ್ ಈಕ್ವಲ್ ಆರ್ ನಿಯರ್ಲಿ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆಗಿರುತ್ತೆ. ಅದೇ ಹೆವಿಯರ್ ನ್ಯೂಕ್ಲಿಯಸ್ ಅಲ್ಲಿ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಬೋತ್ ಇನ್ಕ್ರೀಸ್ ಇನ್ ದೇರ್ ನ್ಯೂಕ್ಲಿಯೈ, ಬಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ increases more rapidly compared to number of protons. So ಈ NZ ಲೈನಿಗಿಂತ ಮೇಲ್ಗಡೆ ಸ್ಟೆಬಿಲಿಟಿ ಕರ್ವ್ ಬರೋದ್ರಿಂದ ಮಾಸ್ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ನಂಬರ್ ಇನ್ಕ್ರೀಸ್ ಆಗ್ತಿದ್ದಂಗೆ ಆ್ಯಕ್ಚುಲಿ ಪ್ರೋಟಾನ್ಗಿಂತ ನ್ಯೂಟ್ರಾನ್ ನಂಬರ್ ತುಂಬ ವೇಗವಾಗಿ ಇನ್ಕ್ರೀಸ್ ಆಗ್ತಾ ಇದೆ.
ಈಗ ನಾವು ಯಾವುದಕ್ಕೆ ಈಗ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಯಾವ್ದಾದ್ರು ಒಂದು ನ್ಯೂಕ್ಲಿಯಸ್ಸಿಗೆ ಅದು ಸ್ಟೇಬಲ್ ಹೌದು ಅಲ್ವೋ ಅನ್ನೋದಕ್ಕೆ ಒಂದು ಡಿಫೈನ್ ಮಾಡ್ತೀವಿ. ಅದೇನು ಅಂದರೆ ನ್ಯೂಕ್ಲಿಯಸ್ ವಿತ್ ನ್ಯೂಟ್ರಾನ್ ಟು ಪ್ರೋಟಾನ್ ರೇಷಿಯೋ ಗ್ರೇಟರ್ ದ್ಯಾನ್ 1 ಆಗಿರಬೇಕು, ಲೆಸ್ ದ್ಯಾನ್ 1.6 ಈ ರೇಂಜಲ್ಲಿ ಇತ್ತು ಅಂದರೆ ಅದು ಮೋಸ್ಟ್ಲಿ ಜನರಲಿ ನ್ಯೂಕ್ಲಿಯಸ್ಸು ಸ್ಟೇಬಲ್ ಆಗಿರುತ್ತೆ. ಸೊ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಬಗ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಳ್ಬೇಕು ಅಂದರೆ, ಸೊ ನ್ಯೂಕ್ಲಿಯರ್ ಸ್ಟೆಬಿಲಿಟಿ ಈಸ್ ದ ಬ್ಯಾಲೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಮತ್ತು ನ್ಯೂಟ್ರಾನ್ ಎನರ್ಜಿ ಆಗಿರುತ್ತೆ. ಆದ್ದರಿಂದ ರಿಲೇಟಿವ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಡಿಸೈಡ್ಸ್ ದ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್. ಇದು ಯಾಕೆ ಅಂದರೆ ಪ್ರೋಟಾನ್ಸ್ ಇನ್ ಎ ನ್ಯೂಕ್ಲಿಯಸ್ ಎಕ್ಸ್ಪೀರಿಯನ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಮತ್ತು ಅದೇ ಥರ ಅಟ್ರಾಕ್ಷನ್ ಡ್ಯೂ ಟು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಡಾಮಿನೆಂಟ್ ಯಾವಾಗ ಆಗುತ್ತೆ ಅಂದರೆ ಕೇವಲ ಶಾರ್ಟ್ ಡಿಸ್ಟೆನ್ಸಸ್ಸಲ್ಲಿ, ಅಂದರೆ ಶಾರ್ಟ್ ರೇಂಜಲ್ಲಿ. ಅದು ಆ ರೇಂಜ್ ಇನ್ ಆರ್ಡರ್ ಏನು ಅಂದರೆ 0.7 to 1.6 ಫೆಮ್ಟೋಮೀಟರ್. ಈಗ ಆಸ್ ದ ನ್ಯೂಕ್ಲಿಯರ್ ಸೈಜ್ ಈಸ್ ಇನ್ಕ್ರೀಸ್ಡ್ ಡ್ಯೂ ಟು ಇನ್ಕ್ರೀಸ್ ಇನ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್, ಆಸ್ ಎ ರಿಸಲ್ಟ್ ಕೂಲಂಬಿಕ್ ರಿಪಲ್ಷನ್ ಬಿಟ್ವೀನ್ ಪ್ರೋಟಾನ್ ಅಂಡ್ ಪ್ರೋಟಾನ್ increases and nucleus becomes unstable. ಸೊ ನೀವು ಕೆಳಗಡೆ ಫಿಗರ್ ಒಂದು ನೋಡಿದ್ರೆ ಎಕ್ಸಾಂಪಲ್ ಅಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಷನ್ ಯಾವುದಕ್ಕೆ ಡಾಮಿನೆಂಟ್ ಆಗಿರುತ್ತೆ ಅಂದರೆ ಪ್ರೋಟಾನ್ ಎ ಆ್ಯಂಡ್ ಬಿ ಮತ್ತು ಪ್ರೋಟಾನ್ ಎ ಆ್ಯಂಡ್ ಸಿಗೆ ಡಾಮಿನೆಂಟ್ ಆಗಿರುತ್ತೆ. ಅದೇ ಥರ ಅಟ್ರಾಕ್ಟಿವ್ ಫೋರ್ಸ್ ಇಸ್ ಡಾಮಿನೆಂಟ್ ಬಿಟ್ವೀನ್ ಪ್ರೋಟಾನ್ಸ್ ಬಿ ಆ್ಯಂಡ್ ಸಿ. ಸೊ ನೆಕ್ಸ್ಟು ಈಗ ಈಗ ನ್ಯೂಕ್ಲಿಯಸ್ಸಲ್ಲಿ ಪ್ರೋಟಾನ್ಸು ಇದೆ ಮತ್ತು ನ್ಯೂಟ್ರಾನ್ಸು ಇದೆ. ಸೊ ನ್ಯೂಟ್ರಾನ್ನಿಂದ ಏನು ಅಡ್ವಾಂಟೇಜ್ ಇದೆ, ಏನು ಡಿಸ್ಅಡ್ವಾಂಟೇಜ್ ಇದೆ ನ್ಯೂಕ್ಲಿಯಸ್ಸಿಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನ್ಯೂಟ್ರಾನ್ಸ್ ಆ್ಯಡ್ ಸ್ಟ್ರಾಂಗ್ ಫೋರ್ಸ್ ಟು ನ್ಯೂಕ್ಲಿಯಸ್ ವಿತೌಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಷನ್ ಬಿಕಾಸ್ ನ್ಯೂಟ್ರಾನ್ಸ್ ಅಟ್ರಾಕ್ಟ್ ಈಚ್ ಅದರ್ ಆಸ್ ವೆಲ್ ಆಸ್ ನ್ಯೂಟ್ರಾನ್ಸ್ ಅಟ್ರಾಕ್ಟ್ಸ್ ಟು ಪ್ರೋಟಾನ್. ಸೊ ನ್ಯೂಟ್ರಾನ್ ಹೆಲ್ಪ್ಸ್ ಟು ಆಫ್ಸೆಟ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಷನ್ ಬಿಟ್ವೀನ್ ಪ್ರೋಟಾನ್ಸ್. ಸೊ ಇದು ನ್ಯೂಟ್ರಾನಿನ ಅಡ್ವಾಂಟೇಜ್. ಹಾಗಾದರೆ ಒಂದು ಕ್ವಶನ್ಸ್, ನ್ಯೂಟ್ರಾನ್ಸನ್ನೇ ನಾವು ನ್ಯೂಕ್ಲಿಯಸ್ಸಲ್ಲಿ ತುಂಬ್ತಾ ಹೋದರೆ ಏನಾಗುತ್ತೆ ಅನ್ನೋದೊಂದು ಕ್ವಶನ್ ನಮಗೆ ಇದಾಗುತ್ತೆ. ಸೊ ವೈ ನಾಟ್ ಜಸ್ಟ್ ಹ್ಯಾವ್ ಮೆನಿ ಸರ್ಪ್ಲಸ್ ನ್ಯೂಟ್ರಾನ್ಸ್ ಇನ್ ಎ ನ್ಯೂಕ್ಲಿಯಸ್? ಸೊ ಇದಕ್ಕೆ ಈ ಕ್ವಶನಿಗೆ ಆನ್ಸರ್ ಮಾಡಬೇಕು ಅಂದರೆ, ಸೊ ಪ್ಲೀಸ್ ನೋಟ್ ದ್ಯಾಟ್ ಈಚ್ ನ್ಯೂಟ್ರಾನ್ ಮಸ್ಟ್ ಬಿ ಡಿಫರೆಂಟ್ ಎನರ್ಜಿ ಸ್ಟೇಟ್ ಟು ಆಲ್ ಅದರ್ ನ್ಯೂಟ್ರಾನ್ಸ್ ಇನ್ ದ ನ್ಯೂಕ್ಲಿಯಸ್. ಸೊ too many neutrons in a nucleus will be unstable due to high energy states of neutron. ಸೊ ನಾವು ಎಲೆಕ್ಟ್ರಾನ್ ಹೆಂಗೆ ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಥರ ಫಾರ್ಮ್ ಆಗುತ್ತೋ ಆರ್ಬಿಟ್ಸಲ್ಲಿ, ಅದೇ ಥರ ಈವನ್ ನ್ಯೂಟ್ರಾನ್ ಸಹ ಡಿಫ್ರೆಂಟ್ ಎನರ್ಜಿ ಸ್ಟೇಟ್ಸಲ್ಲಿ ಅದು ಇರುತ್ತೆ, ಒಂದೇ ಎನರ್ಜಿ ಸ್ಟೇಟ್ಸಲ್ಲಿ ಇರೋಕ್ಕಾಗಲ್ಲ. ಹಾಗಾಗಿ ನ್ಯೂಟ್ರಾನ್ ನಂಬರ್ ಜಾಸ್ತಿ ಆದಂಗೂ ನ್ಯೂಟ್ರಾನ್ಸ್ನ ಎನರ್ಜಿ ಲೆವೆಲ್ಸ್ ಇನ್ ದ ನ್ಯೂಕ್ಲಿಯಸ್ಸು ಜಾಸ್ತಿ ಆಗುತ್ತೆ. ಸೊ ಇನ್ ಎ stable nucleus, proton and neutron number balance the electrostatic repulsion and nuclear forces and internal energy of the nucleus ಆಗಿರುತ್ತೆ. ಸೊ ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನು ಈ ಮೂರನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾವ್ದು ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್, ನ್ಯೂಕ್ಲಿಯರ್ ಫೋರ್ಸು, ಇಂಟರ್ನಲ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್. ಅದಾದಾಗ ಸ್ಟೇಬಲ್ ನ್ಯೂಕ್ಲಿಯಸ್ ಡಸ್ ನಾಟ್ ಡಿಕೆ ಆರ್ ಡಿಸಿಂಟಿಗ್ರೇಟ್ spontaneously by emitting any kind of nuclear radiation or nuclear particles. ಸೊ ನ್ಯೂಕ್ಲಿಯಸ್ ಸ್ಟೇಬಲ್ ಇತ್ತು ಅಂದರೆ ಅದು ನ್ಯೂಕ್ಲಿಯರ್ ಡಿಕೆ ಆಗಲ್ಲ ಅಥವಾ ಡಿಸಿಂಟಿಗ್ರೇಟ್ ಆಗಲ್ಲ, ಅಥವಾ ನಮಗೆ ಯಾವುದೇ ಅದರಿಂದ ನ್ಯೂಕ್ಲಿಯರ್ ಪಾರ್ಟಿಕಲ್ಸ್ ಎಮಿಷನ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ರೇಡಿಯೋ ಆಕ್ಟಿವಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲೂ ಒಂದು ಕ್ವಶನ್ ನಿಮಗೆ ಕಾಣಿಸುತ್ತೆ, ವೈ ಸಮ್ ಎಲಿಮೆಂಟ್ಸ್ ಆರ್ ಅನ್ಸ್ಟೇಬಲ್ ಅಂತೇಳಿ. ಸೊ ಹೆವಿ ನ್ಯೂಕ್ಲಿಯಸ್ ಹ್ಯಾವಿಂಗ್ ಲೋ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ಸ್, ದೇ ಟ್ರೈ ಟು ಬಿಕಮ್ ಅನ್ಸ್ಟೇಬಲ್. ಸೊ ಸಮ್ ಆಫ್ ದ ಲೈಟ್ ನ್ಯೂಕ್ಲಿಯೈ ಹ್ಯಾವಿಂಗ್ ಲೋ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್, ದೇ ಆರ್ ಆಲ್ಸೋ ಅನ್ಸ್ಟೇಬಲ್. ಸೊ ಅನ್ಸ್ಟೇಬಲ್ ನ್ಯೂಕ್ಲಿಯೈ transforms by a process called radioactivity to stable nuclei and thereby increase their radioactivity.
ಸೊ an element is unstable if the electrostatic force of repulsions are balanced. ಸೊ ಇದು ನಮಗೆ ಗೊತ್ತಿದೆ. ಸೊ ಹೆನ್ರಿ ಬ್ಯಾಕ್ವೆರಲ್ ಇನ್ 1886 ಅಲ್ಲಿ ಈ ರೇಡಿಯೋ ಆಕ್ಟಿವಿಟಿ ಫಿನಾಮಿನಾ ಬಗ್ಗೆ ಅವ್ರು ಹೇಳಿದ್ರು. ಅಂದ್ರೆ ಏನು ಅಂದ್ರೆ, ಯಾವ್ದಾದ್ರು ಒಂದು ರೇಡಿಯೋ ಆಕ್ಟಿವ್ ಅಥವಾ ಅನ್ಸ್ಟೇಬಲ್ ಆಟಮ್ ಇದೆ ಅಂದ್ರೆ ಅದು ದೇ ಎಮಿಟ್ ಎನರ್ಜಿ ಆರ್ ಎಲೆಕ್ಟ್ರೋ ಆರ್ ಪಾರ್ಟಿಕಲ್ಸ್ ಅಂತೇಳಿ, ನ್ಯೂಕ್ಲಿಯರ್ ಪಾರ್ಟಿಕಲ್ಸ್ ಅದು ಎಮಿಟ್ ಮಾಡುತ್ತೆ ಅಂತ. ಸೊ ಈಗ ರೇಡಿಯೋ ಆಕ್ಟಿವಿಟಿನ ಡಿಫೈನ್ ಮಾಡಬೇಕು ಅಂದರೆ, ಸೊ ರೇಡಿಯೋ ಆಕ್ಟಿವಿಟಿ ಆರ್ ರೇಡಿಯೋ ಆಕ್ಟಿವ್ ಡಿಕೆ is defined as spontaneous transformation of unstable nuclei to other nuclei with emission of nuclear particles or radiation is called radioactivity. ಸೊ ನಿಮಗೆ ಇಲ್ಲೊಂದು ಮಧ್ಯದಲ್ಲಿ ಸೆಂಟರಲ್ಲಿ ಒಂದು ಫಿಗರ್ ಕಾಣ್ತಾ ಇದೆ. ಅದು ಒಂದು ರೇಡಿಯೋ ಆಕ್ಟಿವ್ ಆಟಮ್ ಇದೆ, ಅದು ಅನ್ಸ್ಟೇಬಲ್ ಆಗಿರುತ್ತೆ. ಅದು ಸ್ಟೇಬಲ್ ಆಗಬೇಕು ಅಂದರೆ ಅದೇನು ಮಾಡುತ್ತೆ ಅಂದರೆ ಒಂದಷ್ಟು ಎನರ್ಜಿ ರಿಲೀಸ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಗಾಮಾ ರೇ ಅಂತೇಳಿ ಕರಿತೀವಿ. ಸೊ ಅದೇ ಥರ ಅದಾಗಿರ್ಬೋದು, ಇಲ್ಲ ಅಂದರೆ ಒಂದು ನ್ಯೂಕ್ಲಿಯರ್ ಪಾರ್ಟಿಕಲ್ಸ್ ಹೀಲಿಯಂ ಅಥವಾ ಬೀಟಾ, ಹೀಲಿಯಂ ನ್ಯೂಕ್ಲಿಯಸ್ ಅಥವಾ ಎಲೆಕ್ಟ್ರಾನ್ಸ್ ಅಥವಾ ಪೋಸಿಟ್ರಾನ್ ರಿಲೀಸ್ ಮಾಡುತ್ತೆ. ಸೊ ಅಂಥ ನ್ಯೂಕ್ಲಿಯಸ್ನ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯಸ್ ಅಥವಾ ರೇಡಿಯೋ ಆಕ್ಟಿವ್ ಆಟಮ್ ಅಂತೇಳಿ ಕರೀತಾರೆ. ಸೊ ಇಲ್ಲಿ ಫಿಗರ್ ಎ ನೋಡಿ, ಇಲ್ಲೊಂದು ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯಸ್ ಇದೆ, ಅದು ಯುರೇನಿಯಂ 92-238. ಅದು ಬೇರೆ ನ್ಯೂಕ್ಲಿಯಸ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ಟ್ರಾನ್ಸ್ಫಾರ್ಮ್ ಆದಾಗ ನ್ಯೂಕ್ಲಿಯರ್ ರೇಡಿಯೇಷನ್ ಎಮಿಷನ್ ಆಗುತ್ತೆ. ಅದು ಹೀಲಿಯಂ ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ, ಹೀಲಿಯಂ 24. ಇದನ್ನು ಆಲ್ಫಾ ಪಾರ್ಟಿಕಲ್ ಅಂತಲೂ ಕರಿತೀವಿ. ಸೊ ಅದೇ ಥರ in figure B, the radioactive nucleus emits electron and antineutrino. The original nucleus is called parent nucleus, and the transformed nucleus is called, after radioactive decay, is called daughter nucleus ಅಂತನೂ ಕರಿತೀವಿ. ಸೊ ಬೀಟಾ ಮೈನಸ್ ಡಿಕೆ ಯಾವಾಗ ಅಂತ ಕರಿತೀವಿ ಅಂದರೆ, ಅಥವಾ ಬೀಟಾ ಮೈನಸ್ ಎಮಿಷನ್ ಯಾವಾಗ ಅಂತ ಕರಿತೀವಿ ಅಂದರೆ, ಅಲ್ಲಿ ಎಲೆಕ್ಟ್ರಾನ್ ಎಮಿಟ್ ಆಗಬೇಕು ಮತ್ತು ಆಂಟಿ ನ್ಯೂಟ್ರಿನೋ ಎಮಿಟ್ ಆದಾಗ, ಎರಡು ಒಟ್ಟಿಗೆ ಆದಾಗ ನಾವು ಅದನ್ನು ಬೀಟಾ ಮೈನಸ್ ಅಂತ ಹೇಳಿ ಕರಿತೀವಿ. ಅದೇ ಬೀಟಾ ಪ್ಲಸ್ ಡಿಕೆ ಅಥವಾ ಬೀಟಾ ಪ್ಲಸ್ ಡಿಸ್ಇಂಟಿಗ್ರೇಷನ್ ಅಥವಾ ಬೀಟಾ ಪ್ಲಸ್ ರೇಸ್ ಅಂತೇಳಿ ಯಾವಾಗ ಕರಿತೀವಿ ಅಂದರೆ, ಎಲೆಕ್ಟ್ರಾನ್ ಬದಲು ನ್ಯೂಕ್ಲಿಯಸ್ಸಿಂದ ಪೋಸಿಟ್ರಾನ್ ಅಥವಾ ನ್ಯೂಟ್ರಿನೋ ಏನಾದ್ರು ಎಮಿಷನ್ ಆದರೆ ಅದನ್ನು ಬೀಟಾ ಪ್ಲಸ್ ಡಿಕೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಫಿಗರ್ ಸಿ ನೋಡಿದ್ರೆ, ಇಲ್ಲಿ ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಸ್ಟೇಬಲ್ ನ್ಯೂಕ್ಲಿಯಸ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅದಾದಾಗ ನಮಗೆ ಗಾಮಾ ಫೋಟಾನ್ ಎಮಿಷನ್ ಆಗೋದು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಳ್ಬೋದು. ಸೊ ಈಗ ನಾವು ಕಂಪ್ಯಾರಿಟಿವ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ರೇಡಿಯೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಮಗೆ ಈಗ ಗೊತ್ತಾಯಿತು, ಒಂದು ಅನ್ಸ್ಟೇಬಲ್ ಅಥವಾ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯಸ್ ಇಂದ 3 types ಆಫ್ ರೇಡಿಯೇಷನ್ಸ್ ಕ್ಯಾನ್ ಬಿ ಎಮಿಟೆಡ್. ಅದು ಆಲ್ಫಾ ರೇಸ್ ಆಗಿರ್ಬೋದು, ಅಂದರೆ ಅದು ಹೀಲಿಯಂ ನ್ಯೂಕ್ಲಿಯಸ್ ಎಮಿಟ್ ಮಾಡ್ಬೋದು, ಅಥವಾ ಬೀಟಾ ರೇಸ್, ಬೀಟಾ ಪ್ಲಸ್ ಆರ್ ಬೀಟಾ ಮೈನಸ್, ಎಲೆಕ್ಟ್ರಾನ್ ಅಥವಾ ಪಾಸಿಟ್ರಾನ್ ಎಮಿಟ್ ಆಗ್ಬೋದು ನ್ಯೂಕ್ಲಿಯಸ್ ಇಂದ. ಅದೇ ಥರ ಥರ್ಡ್ ಟೈಪ್ ಆಫ್ ರೇಸ್ ರೇಡಿಯೋ ಆಕ್ಟಿವ್ ಆಟಮಿಂದ ಎಮಿಷನ್ ಆಗುತ್ತೆ, ಅದು ಗಾಮಾ ರೇಸ್ ಅಂತ ಕರಿತೀವಿ. ಅದು ಹೈ ಎನರ್ಜಿ ಫೋಟಾನ್ಸ್ ಅಂತಾನು ಕರಿತೀವಿ. ಸೊ ಈಗ ನಾವು ಕಂಪ್ಯಾರಿಟಿವ್ ಪ್ರಾಪರ್ಟಿ ಆಲ್ಫಾ, ಬೀಟಾ ಮತ್ತು ಗಾಮಾನ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾನು ಬೀಟಾ ಪಾರ್ಟಿಕಲ್ಗೆ ಬರೀ ಎಲೆಕ್ಟ್ರಾನ್ ಮಾತ್ರ ಕಂಪೇರ್ ಮಾಡಿದ್ದೀನಿ. ಓಕೆ, ಸೊ ಫಸ್ಟ್ ಪ್ರಾಪರ್ಟಿ ಏನು ಅಂದರೆ ನೇಚರ್. ಸೊ ಆಲ್ಫಾ ಪಾರ್ಟಿಕಲ್ ನೇಚರ್ ಏನು ಅಂದರೆ ಅದು ಹೀಲಿಯಂ ನ್ಯೂಕ್ಲಿಯಸ್, ಮತ್ತು ಬೀಟಾ ಪಾರ್ಟಿಕಲ್ ಅದರದ್ದು ನೇಚರ್ ಏನು ಅಂದರೆ ಎಲೆಕ್ಟ್ರಾನು. ಸೊ ಪೋಸಿಟ್ರಾನ್ ಆದರೆ ಅದು ಸಹ ಎಲೆಕ್ಟ್ರಾನ್ ಥರನೇ, ಅದು ಆಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್ ಅಂತ ಕರೀತಾರೆ. ಸೊ ಗಾಮಾ ರೇಸ್ನ ಫೋಟಾನ್ ಅಂತ ಕರಿತೀವಿ, ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸಹ ಹೌದು. ಸೊ ನೆಕ್ಸ್ಟ್ ಪ್ರಾಪರ್ಟಿ ಚಾರ್ಜ್. ಸೊ ಚಾರ್ಜ್ ಆಫ್ ದ ಆಲ್ಫಾ ಪಾರ್ಟಿಕಲ್ಲು +2e, ಅಲ್ಲಿ 2 ಪ್ರೋಟಾನ್ ಇದರಿಂದ +2e ಚಾರ್ಜ್ ಬರುತ್ತೆ. ಇ ಅಂದರೆ ಎಲಿಮೆಂಟ್ರಿ ಚಾರ್ಜ್, 1.602 × 10⁻⁻19 ಕೂಲಾಂಬ್ ಎಲಿಮೆಂಟ್ರಿ ಚಾರ್ಜ್ ವ್ಯಾಲ್ಯೂ.
ಸೊ ಬೀಟಾ ಪಾರ್ಟಿಕಲ್ಸ್ ಅಂದರೆ ಎಲೆಕ್ಟ್ರಾನ್ಸ್ ಇಂದು ಮೈನಸ್ ಇ. ಗಾಮಾ ರೇಸಿಗೆ ದೇರ್ ಇಸ್ ನೋ ಚಾರ್ಜ್ ಆನ್ ಫೋಟಾನ್ಸ್. ನೆಕ್ಸ್ಟ್ ಮಾಸ್. ಸೊ ಮಾಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ 4 times ಮಾಸ್ ಆಫ್ ಪ್ರೋಟಾನ್ ಅಂತ ಕರಿತೀವಿ. ಇಲ್ಲಿನ ಅಸಂಪ್ಷನ್ ಏನು ಅಂದರೆ ಮಾಸ್ ಆಫ್ ಪ್ರೋಟಾನ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಮಾಸ್ ಆಫ್ ನ್ಯೂಟ್ರಾನ್. ಸೊ ಬೀಟಾ ಪಾರ್ಟಿಕಲ್ ಮಾಸ್ ಎಲೆಕ್ಟ್ರಾನ್ ಮಾಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಗಾಮಾ ರೇಸ್ಗೆ ರೆಸ್ಟ್ ಮಾಸ್ 0 ಅಂತೇಳಿ ನಮಗೆ ನಾವು ತಿಳ್ಕೊಂಡಿರಬೇಕು. ನೆಕ್ಸ್ಟು ಸ್ಪೀಡ್. ಸೊ ಆಲ್ಫಾ ಪಾರ್ಟಿಕಲ್ಸ್ ಕ್ಯಾನ್ ಟ್ರಾವೆಲ್ ಆಸ್ ಫಾಸ್ಟ್ ಆಸ್ 0.1 times speed of light in vacuum or air. So next beta particle can travel as fast as 0.9 times the speed of light. So gamma rays speed velocity of light ಗೆ ಈಕ್ವಲ್ ಆಗಿರುತ್ತೆ. ಯಾಕೆಂದರೆ ಅದು ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮತ್ತು ಅದು ಫೋಟಾನ್ಸ್. ನೆಕ್ಸ್ಟ್ ನಾವು ಎಲೆಕ್ಟ್ರಿಕ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡನ್ನು ಈ 3 ನ್ಯೂಕ್ಲಿಯರ್ ರೇಡಿಯೇಷನಿಗೆ ಕಳಿಸಿದ್ರೆ ಅದು ಏನಾಗುತ್ತೆ ಅಂದರೆ ಆಲ್ಫಾ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಆಗುತ್ತೆ. ಅದೇ ಥರ ಬೀಟಾ ಪಾರ್ಟಿಕಲ್ಸ್ ಸಹ ಅಂದರೆ ಎಲೆಕ್ಟ್ರಾನ್ ಸಹ ಡಿಫ್ಲೆಕ್ಟ್ ಆಗುತ್ತೆ, ಆದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ಅದೇ ಗಾಮಾ ರೇಸು ಇಟ್ ವಿಲ್ ನಾಟ್ ಬಿ ಗೆಟ್ ಡಿಫ್ಲೆಕ್ಟೆಡ್ ಬೈ ಐದರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆರ್ ಎಲೆಕ್ಟ್ರಿಕ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನು ನಾವು ಲೆಫ್ಟ್ ಹ್ಯಾಂಡ್ ರೂಲಿಂದನೂ ನಾವು ಅದು ಡೈರೆಕ್ಷನ್ ಆಫ್ ಡಿಫ್ಲೆಕ್ಷನ್ನ ನಾವು ತಿಳ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಮಿಡಲ್ ಫಿಂಗರ್ ಲೆಟ್ಸ್ ಎ ಪಾಯಿಂಟ್ಸ್ ದ ಡೈರೆಕ್ಷನ್ ಆಫ್ ದ ಕನ್ವೆನ್ಷನ್ ಕರೆಂಟ್. ಲೆಟ್ಸ್ ಎ 4 finger ಪಾಯಿಂಟ್ಸ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್, ಎಲೆಕ್ಟ್ರಿಕ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್. ಮತ್ತು ಆವಾಗ ಲೆಫ್ಟ್ ಹ್ಯಾಂಡ್ ಥಂಬ್ ಡೈರೆಕ್ಷನ್ ಆಫ್ ದ ಫೋರ್ಸು ನಮಗೆ ಲೆಫ್ಟ್ ಹ್ಯಾಂಡ್ ರೂಲಿಂದ ನಾವು ತಿಳ್ಕೊಳ್ಬೋದಾಗಿದೆ. ಸೊ ಪೆನಿಟ್ರೇಷನ್ ಪವರ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಸೊ ಪೆನಿಟ್ರೇಷನ್ ಪವರ್ ಆಫ್ ಆಲ್ಫಾ ಪಾರ್ಟಿಕಲ್ ತುಂಬ ಕಮ್ಮಿ ಇರುತ್ತೆ. ಯಾವುದಕ್ಕೆ ಹೋಲಿಸಿದ್ರೆ ಅಂದರೆ ಬೀಟಾ ಮತ್ತು ಗಾಮಾಗೆ ಹೋಲಿಸಿದ್ರೆ. ಸೊ ಆಲ್ಫಾ ಪಾರ್ಟಿಕಲ್ಸ್ ಕೆನಾಟ್ ಪಾಸ್ ಥ್ರೂ ಪೇಪರ್, ವೆರಾಸ್ ಬೀಟಾ ಪಾರ್ಟಿಕಲ್ಸ್ ಕ್ಯಾನ್ ಪಾಸ್ ಥ್ರೂ ಪೇಪರ್ ಬಟ್ ಇಟ್ ಕೆನಾಟ್ ಪಾಸ್ ಥ್ರೂ ಅಲ್ಯೂಮಿನಿಯಂ ಶೀಟ್. ಸೊ ಅದೇ ಗಾಮಾ ರೇಸು ದೇ ಆರ್ ಹೈಲಿ ಪವರ್ಫುಲ್. So they can pass through gamma rays can pass through paper, aluminum and even lead as well. So in order to block the gamma rays we need a thick, very thick block of lead or concrete is required to stop the gamma rays penetration. So penetration power of alpha particle is minimum. So penetration power of beta particle 100 times than that of penetration power of alpha particle. Penetration power of gamma rays is 100 times penetration power of beta particles. Hence gamma rays have maximum penetration power among all the 3 nuclear radiations. So next property is ionization power. So ionization andre enu andre so ionization energy is the energy required to remove an electron from the gaseous atom or ion anta. ಸೊ ಅಯನೈಸ್ ಮಾಡೋದು ಅಂದರೆ ಎಲೆಕ್ಟ್ರಾನ್ಸನ್ನ ರಿಮೂವ್ ಮಾಡೋದು ಅಂತ ಔಟರ್ ಇದರಿಂದ ಆರ್ಬಿಟ್ಸಿಂದ. ಸೊ ಅಯನೈಸೇಷನ್ ಪವರ್ ಆಫ್ ಆಲ್ಫಾ ಪಾರ್ಟಿಕಲ್ ಈಸ್ ಮ್ಯಾಕ್ಸಿಮಮ್ ಕಂಪೇರ್ ಟು ದೀಸ್ ನ್ಯೂಕ್ಲಿಯರ್ ರೇಡಿಯೇಷನ್. ಸೊ ಅಯನೈಸೇಷನ್ ಪವರ್ ಆಫ್ ಬೀಟಾ ಪಾರ್ಟಿಕಲ್ ಈಸ್ ಈಕ್ವಲ್ ಟು 1/100 times than that of ionizing power of alpha particle. So ionizing power of gamma rays is 1/100 times than that of beta particles. So ಈಗ ನೆಕ್ಸ್ಟ್ ಪ್ರಾಪರ್ಟಿ, ವಾಟ್ ವಿಲ್ ಬಿ ದ ಎಫೆಕ್ಟ್ ಆಫ್ ಆಲ್ಫಾ ಪಾರ್ಟಿಕಲ್ಸ್, ಬೀಟಾ ಪಾರ್ಟಿಕಲ್ಸ್ ಆ್ಯಂಡ್ ಗಾಮಾ ರೇಸ್ ಆನ್ ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಆರ್ ಫೋಟೋಗ್ರಫಿಕ್ ಪ್ಲೇಟ್. ಸೊ ಜಿಂಕ್ ಸಲ್ಫೈಡ್ ಸ್ಕ್ರೀನ್ ಅದನ್ನು ಸಿಂಟಿಲೇಟರ್ಸ್ ಅಂತಲೂ ಕರೀತಾರೆ. ಸೊ ವಿಚ್ ಎಕ್ಸಿಬಿಟ್ಸ್ ಸಿಂಟಿಲೇಷನ್ ಅಂದರೆ ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಲ್ಯುಮಿನಿಸೆನ್ಸ್ ಅಂತೇಳಿ. ಹಾಗಂದ್ರೆ ಏನು ಅಂದರೆ ಸೊ ಇಟ್ ಇಸ್ ದೇರ್ ಇಸ್ ಎ scintillation means a flash of light produced in a transparent material by the passage of particles such as electron, alpha, high energy photon. So ಇಲ್ಲಿ alpha particles it will have a strong effect during
their travel in the zinc sulfide screen medium or photographic plate medium. And gamma rays have the least effect on zinc sulfide screen or photographic plate. So friends and students, thank you very much for watching this video. All the best to you. ದಯವಿಟ್ಟು ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫಿಸಿಕ್ಸ್ ಪ್ರೀತಿಸೋಣ ಚಾನಲ್. Once again, thank you very much for your continuous support. See you later.